ನಮಸ್ಕಾರ. ಇವತ್ತಿನ ಈ ಚರ್ಚೆಯಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ಯಾಕೆ ಫೇಲ್ ಆಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಾವು ಅಂದ್ಕೊಂಡಿರೋದಕ್ಕೂ ನಿಜವಾದ ಸತ್ಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಅದೇನೆಂದು ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಎಕ್ಸ್ಪೋರ್ಟರ್ಸ್ ಯಾಕೆ ಫೇಲ್ ಆಗ್ತಾರೆ? ಈ ಪ್ರಶ್ನೆ ಕೇಳಿದ್ರೆ ನಮ್ಗೆಲ್ಲ ಸಾಮಾನ್ಯವಾಗಿ ಕೆಲವು ಉತ್ತರಗಳು ಸಿಗುತ್ತೆ. ಆದ್ರೆ ಅದು ಪೂರ್ತಿ ಕಥೆ ಅಲ್ಲ. ನಿಜವಾದ ಕಾರಣಗಳು ನಾವ್ ಯೋಚಿಸೋದಕ್ಕಿಂತ ತುಂಬಾನೇ ಬೇರೆ ಇವೆ. ಸಾಮಾನ್ಯವಾಗಿ ಬಿಸಿನೆಸ್ ಫೇಲ್ ಆದಾಗ ಕೇಳಿಬರೋ ಕಾರಣಗಳು ಅಂದ್ರೆ ನೋಡಿ, ಪ್ರಾಡಕ್ಟ್ ಸೇಲ್ ಆಗಿಲ್ಲ, ಪ್ರೈಸ್ ಜಾಸ್ತಿ ಇತ್ತು, ಅಥವಾ ನಾವು ಟಾರ್ಗೆಟ್ ಮಾಡಿದ ಮಾರ್ಕೆಟ್ಟೇ ಸರಿಯಿರ್ಲಿಲ್ಲ ಅಂತ. ಆದ್ರೆ ಇವೆಲ್ಲ ಹೆಚ್ಚಾಗಿ ನೆಪಗಳೇ ಹೊರತು ಅಸಲಿ ಕಾರಣಗಳು ಬೇರೆನೇ ಇವೆ. ಆದ್ರೆ ಇಲ್ಲಿ ಒಂದು ಆಶ್ಚರ್ಯದ ವಿಷಯ ಏನಪ್ಪಾ ಅಂದ್ರೆ, ಎಷ್ಟೋ ಎಕ್ಸ್ಪೋರ್ಟ್ ಫೇಲ್ಯೂರ್ಗಳಿಗೆ ಪ್ರಾಡಕ್ಟ್ ಮುಖ್ಯ ಕಾರಣನೇ ಅಲ್ಲ. ಹೌದು, ಇದು ನಾವು ಸಾಮಾನ್ಯವಾಗಿ ಕೇಳೋ ಮಾತುಗಳಿಗೆ ತದ್ವಿರುದ್ಧವಾಗಿದೆ ಅಲ್ವಾ? ಹಾಗಾದ್ರೆ ನಿಜವಾದ ಕಾರಣವಾದ್ರೂ ಏನು? ಅದು ಪ್ರಾಸೆಸ್ನಲ್ಲಿ ಆಗೋ ತಪ್ಪುಗಳು. ಹೌದು, ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಅದನ್ನ ನಿರ್ಧರಿಸೋದು ಪ್ರಾಡಕ್ಟ್ ಅಲ್ಲ, ಬದಲಿಗೆ ನಾವು ಫಾಲೋ ಮಾಡೋ ಪ್ರಾಸೆಸ್. ಇವತ್ತು ನಾವು ಮಾತಾಡೋ ಮುಖ್ಯ ವಿಷಯವೇ ಇದು. ಸರಿ, ಹಾಗಿದ್ರೆ ಈ ಪ್ರಾಸೆಸ್ನಲ್ಲಿ ಆಗೋ ತಪ್ಪುಗಳ ಮೊದಲ ಭಾಗವನ್ನ ನೋಡೋಣ. ಇಲ್ಲಿ ನಾವು ಪೇಮೆಂಟ್ ಮತ್ತು ಡಾಕ್ಯುಮೆಂಟ್ ವಿಚಾರದಲ್ಲಿ ಏನೆಲ್ಲ ತಪ್ಪುಗಳಾಗುತ್ತೆ ಅನ್ನೋದ್ರ ಮೇಲೆ ಗಮನ ಕೊಡೋಣ. ಎಕ್ಸ್ಪೋರ್ಟರ್ಸ್ ಮಾಡೋ ದೊಡ್ಡ ತಪ್ಪುಗಳಲ್ಲಿ ಒಂದು ಅಂದ್ರೆ ಪೇಮೆಂಟ್ ಹೇಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪ್ಲಾನ್ ಇಟ್ಕೊಳ್ದೇ ಇರೋದು. ಕಸ್ಟಮರ್ ತುಂಬಾ ನಂಬಿಕೆಸ್ತರು ಅಂತ ಅನ್ಕೊಂಡು ಈ ವಿಷಯವನ್ನ ಹಗುರವಾಗಿ ತಗೊಳ್ಳೋದು ತುಂಬಾನೇ ಅಪಾಯಕಾರಿ. ಪೇಮೆಂಟ್ ಲಾಸ್ ಆಗೋ ರಿಸ್ಕ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಯಾವ್ದೇ ಪ್ಲಾನ್ ಇಲ್ಲದಿದ್ರೆ ರಿಸ್ಕ್ ತುಂಬಾ ಜಾಸ್ತಿ. ಬರೀ ನಂಬಿಕೆ ಮೇಲೆ ಹೋದ್ರೆ ರಿಸ್ಕ್ ಮೀಡಿಯಂ ಆಗಿರುತ್ತೆ. ಆದ್ರೆ ಒಂದು ನಿಗದಿತ ಪೇಮೆಂಟ್ ಮೆಥಡ್ ಅನ್ನ ಫಾಲೋ ಮಾಡಿದಾಗ ಅದೇ ಅತ್ಯಂತ ಸೇಫ್ ಆದ ದಾರಿ. ಈಗ ಎರಡನೇ ದೊಡ್ಡ ತಪ್ಪಿನ ಬಗ್ಗೆ ನೋಡೋಣ. ಅದೇನಂದ್ರೆ ಡಾಕ್ಯುಮೆಂಟ್ಸ್ಗಳನ್ನ ಸೀರಿಯಸ್ ಆಗಿ ತಗೊಳ್ದೇ ಇರೋದು. ಎಷ್ಟೋ ಜನ ಗೊತ್ತಿರಲ್ಲ, ಎಕ್ಸ್ಪೋರ್ಟ್ ಪ್ರೋಸೆಸ್ನಲ್ಲಿ ಡಾಕ್ಯುಮೆಂಟೇಷನ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಒಂದು ಸಣ್ಣ ಡಾಕ್ಯುಮೆಂಟ್ ತಪ್ಪಾದ್ರೆ ಏನೆಲ್ಲ ಆಡ್ಬೋದು ಅಂತ ನೋಡಿ. ಇನ್ವಾಯ್ಸ್ನಲ್ಲಿ ಒಂದು ಸಣ್ಣ ಡೀಟೇಲ್ ಮಿಸ್ ಆದ್ರೆ ಬ್ಯಾಂಕ್ ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಮಾಡ್ಬೋದು. ಆಗ ಕಸ್ಟಮರ್ ಟ್ರಾನ್ಸಾಕ್ಷನ್ ಬಗ್ಗೆ ಪ್ರಶ್ನೆ ಎತ್ಬೋದು. ಕೊನೆಗೆ ಪೇಮೆಂಟ್ ಲೇಟ್ ಆಗ್ಬೋದು ಅಥವಾ ಪೂರ್ತಿಯಾಗಿ ಕೈತಪ್ಪಿ ಹೋಗ್ಬೋದು. ಹಾಗಾಗಿ ಒಂದು ಮಾತಿನ ನೆನ್ಪಲ್ಲಿಟ್ಕೊಳ್ಳೇಬೇಕು. ಎಕ್ಸ್ಪೋರ್ಟ್ನಲ್ಲಿ ನಾವು ಕಳಿಸೋ ಗೂಡ್ಸ್ಗಿಂತ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಹೆಚ್ಚು ಮುಖ್ಯ. ಇದು ಪ್ರತಿಯೊಬ್ಬ ಎಕ್ಸ್ಪೋರ್ಟರ್ ಕೂಡ ಅರ್ಥ ಮಾಡ್ಕೊಳ್ಬೇಕಾದ ಒಂದು ಬೇಸಿಕ್ ಪ್ರಿನ್ಸಿಪಲ್. ಸರಿ, ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಬೇರೆಯವರ ಮೇಲೆ ನಂಬಿಕೆ ಇಡೋದು ಮತ್ತು ನಮ್ಮ ಜವಾಬ್ದಾರಿಯನ್ನ ನಾವೇ ಹೊತ್ತುಕೊಳ್ಳೋದರ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ಕಾಪಾಡಿಕೊಳ್ಬೇಕು ಅಂತ ನೋಡೋಣ. ಸಾಮಾನ್ಯವಾಗಿ ಏಜೆಂಟ್ಗಳ ವಿಷಯದಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಒಬ್ಬ ಏಜೆಂಟ್ ಅಥವಾ ಕ್ಲೀರಿಂಗ್ ಏಜೆಂಟ್ಗೆ ಕೆಲಸ ಕೊಟ್ರೆ ನಮ್ಮ ಎಲ್ಲಾ ಲೀಗಲ್ ಜವಾಬ್ದಾರಿಗಳು ಅವರ ಮೇಲೆ ಹೋಗುತ್ತೆ ಅಂತ ಅಂದ್ಕೋತಾರೆ. ಆದ್ರೆ ನಿಜವಾಗ್ಲೂ ಕಾನೂನಿನ ಹೊಣೆ ಯಾರ ಮೇಲೆ ಇರುತ್ತೆ? ಯಾರು ಜವಾಬ್ದಾರರು ಅಂತ ನೋಡೋದಾದ್ರೆ ಏಜೆಂಟ್ ಕೆಲಸಗಳನ್ನ ಮಾಡಿಕೊಡ್ಬೋದು, ನಿಜ. ಆದ್ರೆ ಏನಾದ್ರೂ ತಪ್ಪುಗಳಾದ್ರೆ ಅದರ ಸಂಪೂರ್ಣ ಕಾನೂನು ಮತ್ತು ಹಣಕಾಸಿನ ಪರಿಣಾಮವನ್ನ ಎಕ್ಸ್ಪೋರ್ಟರ್ ಅವರೇ ಹೊರಬೇಕು. ಸೊ ಫೈನಲ್ ರೆಸ್ಪಾನ್ಸಿಬಿಲಿಟಿ ಸಂಪೂರ್ಣವಾಗಿ ಎಕ್ಸ್ಪೋರ್ಟರ್ದೇ. ಇನ್ನೊಂದು ಡೇಂಜರಸ್ ಆಟಿಟ್ಯೂಡ್ ಅಂದ್ರೆ ರೂಲ್ಸ್ಗಳನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ಮುಂದೂಡೋದು. ಮೊದಲು ಶಿಪ್ಮೆಂಟ್ ಮಾಡೋಣ, ರೂಲ್ಸ್ ಎಲ್ಲ ಆಮೇಲೆ ನೋಡ್ಕೊಳ್ಬೋದು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ದೊಡ್ಡ ರಿಸ್ಕ್ಗೆ ದಾರಿ ಮಾಡ್ಕೊಡುತ್ತೆ. ಹಾಗಾಗಿ ಬಿಸ್ನೆಸ್ ಶುರು ಮಾಡಿದ ಮೊದಲ ದಿನದಿಂದಲೇ ಕೆಲವು ರೂಲ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಯಾವುದೆಲ್ಲ ಅಂದ್ರೆ ಕಸ್ಟಮ್ಸ್ ರೆಗ್ಯುಲೇಷನ್ಸ್, ಬ್ಯಾಂಕಿಂಗ್ ರೂಲ್ಸ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ಕಾನೂನುಗಳು. ಸರಿ, ಈಗ ನಾವು ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಮಾಡೋ ತಪ್ಪು ಆಯ್ಕೆಗಳು ಮತ್ತು ವೇಗದ ಬಗ್ಗೆ ಮಾತಾಡೋಣ. ಅಂದ್ರೆ ಪಾರ್ಟ್ನರ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಮತ್ತು ನಿರೀಕ್ಷೆಗಳನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಆಗೋ ಎಡವಟ್ಟುಗಳು. ಇಲ್ಲಿ ಆಗೋ ಒಂದು ದೊಡ್ಡ ಮಿಸ್ಟೇಕ್ ಅಂದ್ರೆ ತಪ್ಪು ಕಸ್ಟಮರ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು. ದೊಡ್ಡ ಆರ್ಡರ್ ಬಂತು, ಒಳ್ಳೆ ಮಾತಾಡಿದ್ರು ಅಂತ ಅವರ ಕ್ರೆಡಿಬಿಲಿಟಿನೇ ಚೆಕ್ ಮಾಡದೆ ಸುಮ್ಮನೆ ನಂಬಿಡೋದು. ಒಳ್ಳೆ ಕಸ್ಟಮರ್ನ ಲಕ್ಷಣಗಳು ಯಾವಾಗ್ಲೂ ಮೇಲೆ ಕಾಣಿಸಲ್ಲ, ಅದನ್ನ ಸರಿಯಾಗಿ ಪರಿಶೀಲಿಸಬೇಕು. ಒಳ್ಳೆ ಕಸ್ಟಮರ್, ಕೆಟ್ಟ ಕಸ್ಟಮರ್ ಮಧ್ಯೆ ವ್ಯತ್ಯಾಸ ನೋಡೋಣ. ತಕ್ಷಣಕ್ಕೆ ದೊಡ್ಡ ಆರ್ಡರ್ ಕೊಡೋದು, ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ಳೋದು, ಜಾಸ್ತಿ ಪ್ರಾಮಿಸ್ ಮಾಡೋದು, ಇವೆಲ್ಲ ರೆಡ್ ಫ್ಲಾಗ್ಸ್ ಅಂದ್ರೆ ಅಪಾಯದ ಸೂಚನೆಗಳು. ಅದೇ ಒಳ್ಳೆ ಪಾರ್ಟ್ನರ್ ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ಇಟ್ಕೊಳ್ತಾರೆ, ಪೇಮೆಂಟ್ಸ್ ಸರಿಯಾಗಿ ಮಾಡ್ತಾರೆ, ಕಾಂಟ್ರಾಕ್ಟ್ಗಳಿಗೆ ಗೌರವ ಕೊಡ್ತಾರೆ, ಇವೆಲ್ಲ ಗ್ರೀನ್ ಫ್ಲಾಗ್ಸ್. ಇನ್ನು ಕೊನೆಯ ತಪ್ಪು, ಇದು ನಮ್ಮ ಮೈಂಡ್ ಸೆಟ್ಗೆ ಸಂಬಂಧಿಸಿದ್ದು. ಅದೇನಂದ್ರೆ ಅಸಹನೆ ಮತ್ತು ಓವರ್ ಕಾನ್ಫಿಡೆನ್ಸ್. ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದ್ರೆ ಮೊದಲ ಪ್ರಯತ್ನದಲ್ಲೇ ಸುಲಭವಾಗಿ ಬೇಗ ಲಾಭ ಮಾಡ್ಕೋಬಹುದು ಅಂತ ಅನ್ಕೊಳ್ಳೋದು. ಒಂದು ವಿಷಯ ಸ್ಪಷ್ಟವಾಗಿರ್ಬೇಕು,
ಎಕ್ಸ್ಪೋರ್ಟ್ ಅನ್ನೋದು ಒಂದು ಪ್ರೋಸೆಸ್ ಬೇಸ್ಡ್ ಬಿಸ್ನೆಸ್. ಇದು ರಾತ್ರೋರಾತ್ರಿ ಶ್ರೀಮಂತರಾಗೋ ಸ್ಕೀಮ್ ಅಲ್ಲವೇ ಅಲ್ಲ. ಇಲ್ಲಿ ಯಶಸ್ಸು ಸಿಗೋದು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನ ಕರೆಕ್ಟಾಗಿ ಫಾಲೋ ಮಾಡಿದಾಗ ಮಾತ್ರ. ಇಷ್ಟೊತ್ತು ನಾವು ಸಮಸ್ಯೆಗಳ ಬಗ್ಗೆ ಮಾತಾಡ್ತ್ವಿ. ಈಗ ಪರಿಹಾರದ ಕಡೆಗೆ ಬರೋಣ. ಯಶಸ್ಸು ಸಾಧಿಸೋಕೆ ಒಂದು ಬ್ಲೂ ಪ್ರಿಂಟ್ ಏನು ಅಂತೆ ನೋಡೋಣ. ಯಶಸ್ಸಿಗೆ ಬೇಕಾಗಿರೋದು ಮೂರೇ ಮುಖ್ಯ ಅಂಶಗಳು. ನಾವು ಮಾತಾಡಿರೋ ಎಲ್ಲ ತಪ್ಪುಗಳಿಗೂ ಇವೇ ಪರಿಹಾರ. ಮೊದಲನೇದು ಸರಿಯಾದ ನಾಲೆಜ್, ಎರಡನೇದು ಸರಿಯಾದ ಪ್ರಾಸೆಸ್ ಮತ್ತು ಮೂರನೇದು ಸರಿಯಾದ ತಾಳ್ಮೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಎಕ್ಸ್ಪೋರ್ಟ್ ಜರ್ನಿಯಲ್ಲಿ ನಿಜವಾಗಿಯೂ ಪ್ರೋಸೆಸ್ಗೆ ನಾವು ಸಿದ್ಧವಾಗಿದ್ದೀವಾ? ಈ ಬಗ್ಗೆ ಎಲ್ಲರೂ ಯೋಚಿಸ್ಬೇಕಾಗತ್ತೆ. ಯಾಕಂದ್ರೆ ಕೊನೆಗೆ ಮುಖ್ಯ ಆಗೋದು ಪ್ರಾಡಕ್ಟ್ ಅಲ್ಲ, ಪ್ರೋಸೆಸ್.